ಅಮ್ಮ ಇನ್ನ ಬರೀ ಇನ್ನ ಒಂದು 6 ದಿನ ಉಳ್ದೈತೆ ಅಷ್ಟೇ ನೀಯ. ಅಪ್ಪ ನನಗೆ ಟೈಮ್ ಕೊಟ್ಬಿಟ್ಟೈತೆ, ನಿನ್ನ ಮನೆಗೆ ಇಟ್ಕೊಳಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಮ್ಮ ನನ್ನ ಜೀವನ ನೆನೆಸ್ಕೊಂಡ್ರೆ ನೀಯ ಭಯ ಆಯ್ತದೆ. ನನ್ನ ಗಂಡಂಗೆ ಎಷ್ಟು ಕಿತ್ತ ಫೋನ್ ಹಾಕಿದ್ರು, ಬ್ಯಾರೆ ಫೋನಿಂದ ಫೋನ್ ಹಾಕಿದ್ರು ಎತ್ತುತ್ತಿಲ್ಲ ಕಣಮ್ಮ. ಏನು ಮಾಡೋದು ಏನು ಕತೆಯೋ ಒಂದೂ ಗೊತ್ತಾಯ್ತಿಲ್ಲ ನನಗಂತೂ. ಇವಾಗ ಏನು ಮಾಡ್ಲಮ್ಮ ನಾನು? ಅಪ್ಪ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ನನ್ನ ಕತೆ ಏನು ಹೇಳು? ನೀನೇನು ಮಾಡ್ತೀಯಾ? ಎಲ್ಲ ಹಾಳಾಗೋದ್ಮೇಲೆ ಇವಾಗ ಕುಂತ್ಕೊಂಡು ಏನು ಯೋಚನೆ ಮಾಡ್ತೀಯ ಹೇಳು? ನನ್ನ ಮಾತು ಕೇಳು ಮಗಳೇ, ಸುಮ್ಮನೆ ಯಾವ್ದನ ಒಂದು ಕೆಲಸ ಹುಡುಕಬಿಡು. 1 ವರ್ಷ 2 ವರ್ಷ ಹೆಂಗೋ ತೊಳ್ಳಿದ್ರೆ ಆಯ್ತದೆ. ಇನ್ನೂ ನೀನು ಯೋಜೋರು ಯಾರೂ ಮದುವೆನೇ ಆಗಿಲ್ಲ ಅಂತದ್ರಾಗ 1 ವರ್ಷ 2 ವರ್ಷ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಪ್ಯಾಟೆನಾಗಿರು. ಆಮೇಕಿಂದ ಬೇಕಾದ್ರೆ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಇವಾಗ ನಿಮ್ಮ ಅಪ್ಪನ ಕೋಪ ಹೆಂಗೈತಿ ಅಂದರೆ, ಯಪ್ಪ ನಿಮ್ಮ ಅಪ್ಪನ ಮಾತಾಡ್ಸೋಕ್ಕೂ ಭಯ ಆಯ್ತದೆ. ರೊಚ್ಚಿಗೆದ್ಬಿಟ್ಟೈತೆ ನಿಮ್ಮಪ್ಪ. ಯಾವ್ದನ ಕೆಲಸ ಅದೇ ಅವಳು ನಿನ್ನ ಫ್ರೆಂಡ್ ಯಾರೋ 30-40 ಸಾವಿರ ರೂಪಾಯಿ ದುಡಿತಾವಳೆ ಅಂತ ಹೇಳ್ದಲ್ಲ, ಅಲ್ಲೇ ನೀನು ಅವ್ರ ತಗೆ ನೀವು ಹೋಗಿ ಮಾತಾಡು. ಏನು ಮಾತಾಡ್ತೀಯ ಹೋಗಿ? ಸುಮ್ಕಿರ್ ನೀನು. ಒಳ್ಳೆ ಸಂದ ಕೇಳ್ತೀಯ ಮಾತಾಡು ಅಂತ ಹೇಳ್ಬಿಟ್ಟು. ನಾನೆಲ್ಲ ಪೇಲ ಕುಂತಿದ್ದೀನಿ, ಅವಳಂತೂ ಪಾಸ್ ಆಗವಳೆ. ನಾನು ಏನು ಮಾತಾಡೋಕ್ಕಾಯ್ತದೆ? ಏನು ಮಾತಾಡ್ತೀಯ ಅಂದರೆ ಕಾಲೇಜ್ಗೆ ನೊರೆ ಮಾಡಕ್ಕೆ ಹೋಯ್ತಿದ್ದೆ. ಸುಮ್ಕೆ ನೀನು ಹೋಗ್ಬಿಟ್ಟು ಏನಾದ್ರೂ ಓದಿ ಕಲ್ತ್ಕೊಂಡಲ್ಲ ಕೊಕ್ಸರ್ವಾ ಕೆಲ್ಸಕ್ಕೆ ಹೋಗ್ಬೇಕು ನೋಡು. ಇವತ್ತೊಂದು ದಿನ ನೋಡ್ತೀನಿ, ಇಲ್ಲ ಅಂತಂದರೆ ಇಲ್ಲೇ ನೀ ಪಕ್ಕದೂರಿಗೆ ಕೂಲಿಗೆ ಹೋಗು. ದಿನಾನು ಟ್ಯಾಕ್ಟ್ರ್ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತದೆ. ಎಲ್ರೂ ಕೂಲಿಗೆ ಹೋಗ್ಬಿಡು. ನಾನಂತೂ ಏನು ಮಾಡೋಕ್ಕಾಗಿಲ್ಲ. ಈ ಕಿತ್ತಂತೂ ನಾನು ಕೈ ಬಿಟ್ಬಿಡ್ತೀನಿ. ನಿನ್ನ ಸಪೋರ್ಟಿಗೆ ಮಾತ್ರ ಬರೋಕ್ಕಿಲ್ಲ. ನಿನ್ನ ಸಪೋರ್ಟ್ಗೆ ನಾನು ನಿಂತ್ಕೊಬಿಟ್ರೆ ನಿಮ್ಮ ಅಪ್ಪ ನನ್ನೂ ಸೇರಿ ಈಚೆ ಕಡೆಗೆ ತೊಳ್ಬಿಡ್ತಾನೆ. ಯಾಕೆ ಬೇಕು ನನಗೆ? ನೀನು ಮಾಡ್ಕೊಂಡ್ರೆ ಅಲ್ಕ ಕೆಲಸಕ್ಕೆ ನೀನು ದುರಂಕಾರಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟವನಿ. ಅನುಭವಿಸ್ಕೊಂಡು ಸಾಯಿ. ಹೋಯ್ತೀಯಾ ಬೆಂಗಳೂರಾಗ ಒಂದು ಕೆಲಸ ಹುಡಿಕೊಂಡು ಹೋಯ್ತಾ ಇರು. ಇಲ್ವಾ ನಿನ್ನ ಜೀವನ ನೀನು ನೋಡ್ಕ ಅಷ್ಟೇ. ಹಿಂಗೆ ಕೈ ಬಿಟ್ರೆ ನೀನು ಬುದ್ಧಿ ಕಲಿಯೋದು. ಇಲ್ಲ ನನ್ನ ಮಗಳು ಅಂತ ಇಷ್ಟು ದಿನ ಜೊತೆಗಿದ್ದಕ್ಕೆ ನನಗೆ ಮಾಡ್ದಲ್ಲ. ನನಗೂ ನಮ್ಮ ಅಣ್ಣಂಗೆ ನೀನು ತಂದಿಕ್ಬಿಟ್ಟು ಎಂಥ ಸಂದಾಗ ನೋಡ್ಕೊತಿದ್ದೆ ನಮ್ಮ ಅಣ್ಣ. ನಾನು ನಮ್ಮ ಅಣ್ಣ ನಿನಗೆ ದೂರಾಗಂಗೆ ಮಾಡ್ಬಿಟ್ಟೆ. ನೀನು ಹಾಳು ಬಿದ್ದು ಹೆಂಗನ ಮಾಡ್ಕೊಂಡು ಹೋಗು. ನಮ್ಮ ಅಮ್ಮನೇ ಹಿಂಗೆ ಕೈ ಕೊಟ್ಮೇಲೆ ನನ್ನ ಕೈಯನ್ನು ಯಾರು ಹಿಡಿತಾರೆ ಹೇಳು? ಯಾರು ಹಿಡಿತಾರೆ? ಇನ್ನೊಂದು ಕಿತ್ತ ಹೋಗ್ಬಿಟ್ಟು ಅಚ್ಚುತ್ತಾಗ ಮಾತಾಡ್ಬಿಡ್ಲಾ? ಅಚ್ಚು ನನ್ನ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಕೇಳ್ಬಿಡ್ಲಾ? ಮಹಾ ನೋಡಿದ್ರೆ ಹಂಗೆ ಕ್ಯಾಕರ್ಸ್ ಉಗಿದ್ಬಿಟ್ಲು. ಹೀಗೇನು ಮಾಡಲಿ? ಕೆಲಸ ಹುಡಿಕೊಂಡ್ಲ ಹೋಗಿ ಇಲ್ಲ ಅಚ್ಚು ಜೊತೆ ಇದ್ಬಿಡ್ಲಾ? ಅಚ್ಚುಗೆ ಹೆಂಗೋ 45 ಸಾವಿರ ಸಂಬಳನಂತೆ. ಅವನ ಜೊತೆ ಇದ್ದರೆ ಸಂದಕ್ಕೇನೆ ಇರ್ತಾ ಇದ್ದೆ. ನನ್ನ ಗಂಡಂಗೆ ಫೋನ್ ಹಾಕಿದ್ರೆ ಎತ್ತದೇ ಇಲ್ಲ ಫೋನ್ನ. ನನ್ನ ಪರಿಸ್ಥಿತಿ ಹೆಂಗಾಯ್ತು? ಇನ್ನು 6 ದಿನದಾಗೆ ಏನು ತಾನೇ ಮಾಡೋಕ್ಕಾಯ್ತದೆ? ಅಚ್ಚು ಪ್ಲೀಸ್ ಅಚ್ಚು, 2 ನಿಮಿಷ ನನ್ನ ಕಷ್ಟ ಕೇಳಿಸ್ಕ ನೀನು. 2 ನಿಮಿಷ ನೆನೆಯ ನೋಡು. ನಿನ್ನ ಜೊತೆ ಮಾತಾಡಿ ಆಲ್ರೆಡಿ ನಮ್ಮ ಅಮ್ಮನ ಹತ್ರ ಮಹಾ ಹತ್ರ ಸರಿಯಾಗಿ ಬೈಸ್ಕೊಂಡಿದ್ದೀನಿ. ನಿನಗೆ ಗೊತ್ತಿಲ್ಲ ಏನಾಗ್ತಾಯ್ತಿಲ್ಲ ಅಂತ ಹೇಳ್ಬಿಟ್ಟು. ನೋಡು, ಈಗ ಏನಾಗ್ಬೇಕು ನನ್ನಿಂದ ಹೇಳು. ನನಗೆ ಸುಮ್ಮನೆ ಪದೇ ಬಂದು ಮಾತಾಡ್ಸಿ ನನ್ನ ತಲೆ ಕೆಡ್ಸಕ್ಕೆ ಹೋಗ್ಬೇಡ. ಅಚ್ಚು ಆಗಿದೆಲ್ಲ ಆಯಿತು. ನಾನು ನೀನು ಮದುವೆ ಮಾಡ್ಕೊಬಿಡಣ್ವಾ? ಹಳೆದೆಲ್ಲ ಮರ್ತೋಗ್ಬಿಡ್ತೀನಿ. ನೀನು ಮರ್ತೋಗ್ಬಿಡು, ನಾನು ಮರ್ತೋಗ್ಬಿಡ್ತೀನಿ. ಇಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಚೆನ್ನಾಗಿರೋಣ ಪ್ಲೀಸ್. ನನ್ನಿಂದ ತಪ್ಪಾಗೈತೆ ಗೊತ್ತು. ಹಿಕ್ಕಿತ ನೀನು ಈ ಹಂಗನ ನೋಡ್ಕ ನೀನು. ನಾನು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಗುಡಿಸ್ಲು ಮನೆಗೆ ನೀ ಇಕ್ಕು, ನಾನು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಪ್ಲೀಸ್ ಅಚ್ಚು, ನನ್ನ ಕೈ ಮಾತ್ರ ಬಿಡಬೇಡ. ನಮ್ಮ ಅಪ್ಪ ಈಗ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೈತೆ. ಇನ್ನು 5 ದಿನ 6 ದಿನ ಅಷ್ಟೇ ನಿನಗೆ ಟೈಮ್ ಇರೋದು. ನನ್ನ ಗಂಡ ನೋಡಿದ್ರೆ ಅವನ ಕತೆ ಬಿಟ್ಬಿಡು. ಅವ್ನು ಯಾವತ್ತೂ ನನ್ನ ಜೀವನಕ್ಕೆ ಬರೋಕ್ಕಿಲ್ಲ. ನಿನ್ನೆ ನಂಬ್ಕೊಂಡಿವ್ನಿ. ಪ್ಲೀಸ್ ಅಚ್ಚು, ಒಂದೇ ಒಂದು ಕಿತ ಅಂದ್ಬಿಡು. ಎಲ್ಲನ ದೂರ ಹೋಗ್ಬಿಟ್ಟು ನಾನು ನೀನು ಇಬ್ಬರೇ ನೀನು ಬದುಕಬಿಡೋಣ. ನೀನು ನನ್ನನ್ನು ಎಷ್ಟೆಲ್ಲ ಇಷ್ಟಪಡ್ತೀಯ ಅಂತ ನನಗೆ ಸಂದಾಗ ಗೊತ್ತು. ಅದಕ್ಕೆ ನೀನು ಈ ಕೇಳ್ತಾ ಇದ್ದೀನಿ ನಿನ್ನ ಹತ್ರ ಬಂದು. ನೋಡು, ಒಂದೇ ಒಂದು ಕಿತ ಚಾನ್ಸ್ ಕೊಡು. ನೋಡು ಮಹಾ, ನೋಡು, ನಾನು ಇಷ್ಟಪಟ್ಟಿದ್ದು ನಿನ್ನ ನಿಜ. ಅವಾಗೆಲ್ಲ ಇಷ್ಟಪಟ್ಟಿದ್ದೆ ಮಾಡಿದ್ದೆ. ಆದರೆ ನೋಡು, ಈಗ ಹೇಳ್ತಾ ಇದ್ದೀನಿ, ಈಗ ನನ್ನ ಮನಸ್ಸಲ್ಲಿ ನೀನಿಲ್ಲ. ನೋಡು, ನೀನು ಯಾವತ್ತೂ ನಾನು ಮರೆತುಬಿಟ್ಟಿದ್ದೀನಿ. ಏನೋ ಅವಾಗ ಇಷ್ಟಪಟ್ಟಿದ್ದೆ, ಏನೋ ಫ್ರೆಂಡ್ ಥರ ಟ್ರೀಟ್ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನಾನು ನಿನ್ನ ನಿಜವಾಗ್ಲೂ ನಾನು ಇವಾಗ ನಿನ್ನ ಮೇಲೆ ಲವ್ ಇಲ್ಲ, ಏನೂ ಇಲ್ಲ. ನೀನಿವಾಗ ನಿಮ್ಮ ಅಪ್ಪ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ ಅಂತ ಹೇಳಿರೋ ಒಂದೇ ಒಂದು ಕಾರಣಕ್ಕೆ ನೀನು ಬೇರೆ ದಾರಿ ದಿಕ್ಕು ತೋರಿಸ್ತಿದ್ದಂಗೆ ಇವಾಗ ನನ್ನ ಹತ್ರಕ್ಕೆ ಬಂದಿದೆಯಾ ಅಷ್ಟೇ. ಅಷ್ಟು ಬಿಟ್ಟರೆ ನಿನಗೂ ನನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ. ನೋಡು ರಚ್ಚು, ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಮೈಂಡ್ ಸೆಟ್ನೆಲ್ಲ ಸೈಡ್ಗಿಕ್ಕಿ ದುಡ್ಡು ಜೀವನ ಅನ್ನೋದೆಲ್ಲ ಬಿಟ್ಟು ಕಣ್ಣು ಮುಚ್ಕೊಂಡು ಒಂದ್ಸಲ ಯೋಚನೆ ಮಾಡು. ನಿನ್ನ ಮನಸ್ಸಲ್ಲಿ ಯಾರವ್ರೆ ಏನವ್ರೆ ಅಂತ. ನೀನು ಮದುವೆ ಆಗಿರೋ ಹುಡುಗಿ ಈ ಥರ ಮದುವೆ ಆಗಿರೋ ಹುಡುಗನ ಹತ್ರ ಬಂದುಬಿಟ್ಟು ಮದುವೆ ಮಾಡ್ಕ ಅಂತ ಕೇಳೋದು ದೊಡ್ಡ ತಪ್ಪು, ಸರಿನಾ? ಇದು ಯಾವ ಪ್ರಪಂಚದಾಗೂ ಒಪ್ಪಲ್ಲ. ನೀನು ಸುಮ್ಮನೆ ನಿನ್ನ ಕಷ್ಟನೋ ಸುಖನೋ ಹೊಡಿತಾನೋ ಬಡಿತಾನೋ ನಿನ್ನ ಗಂಡನ ಜೊತೆ ಜೀವನ ಮಾಡೋದೇನೇ ಸರಿ ದಾರಿ. ನೋಡು, ನನ್ನ ಜೊತೆ ಮಾತಾಡೋಕ್ಕೆ ತಯಾರಿನೇ ಇಲ್ಲ. ನಮ್ಮ ಅಮ್ಮಂಗೆ ನನ್ನ ಮಹಾಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಮತ್ತೆ ಅವಳನ್ನ ಮಾತಾಡ್ಸಲ್ಲ ಅಂತ ಹೇಳಿ. ನೋಡು, ಬೀದಿನಾಗೆ ಕೈ ಬಿಟ್ಟು ಹೋದಾಗ ನಮ್ಮಮ್ಮ ಮಹಾ ಬಿಟ್ಟರೆ ಬೇರೆ ಯಾರೂ ನನಗಾಗಲಿಲ್ಲ. ಮಹಾ ನನಗೋಸ್ಕರ ತುಂಬಾ ತ್ಯಾಗ ಮಾಡಿಬಿಟ್ಟವಳೆ. ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದು. ನೀನು ಎಷ್ಟು ಹೇಳಿದ್ರು, ನೀನು ಈ ಥರ ಕಥೆಗಳನ್ನ ಎಷ್ಟು ಹೇಳಿದ್ರು ಎಲ್ಲ ಪ್ರಯೋಜನ ಇಲ್ಲ. ನೋಡು, ನಿನಗೂ ಅಷ್ಟೇ. ನಿನ್ನ ಗಂಡ ಅಂತ ಒಬ್ಬ ಅವನ ಹತ್ರನೇ ಹೋಗಿ ತಗ್ಗಿ ಬಗ್ಗಿ ನಡೆದು ಕೈ ಕಾಲು ಹಿಡ್ಕೊಂಡು ಕೇಳ್ಕೊಂಬಿಡು ಒಂದೇ ಒಂದು ಸಲ, ಪ್ಲೀಸ್ ನನ್ನ ತಪ್ಪಾಯಿತು ಅಂತ. ಆವಾಗಾದರೂ ನಿನ್ನ ಕ್ಷಮಿಸ್ಬಿಟ್ಟು ನಿನ್ನ ಜೊತೆ ಬರ್ತಾನೆ, ಸರಿನಾ? ಈಗ ಪದೇ ನಾನು ಹಿಂದೆ ಬಂದುಬಿಟ್ಟು ನಾನು ಟಾರ್ಚರ್ ಮಾಡಬೇಡ ಪ್ಲೀಸ್. ಏನು
ನನ್ನ ಮಾತುಗಳೆಲ್ಲ ನಿಂಗೆ ಟಾರ್ಚರ್ ಥರ ಕಾಣಿಸ್ತಾವ? ಅವಾಗೆಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದೆ. ಈಗ ನೀನು ಯಾರೋ ಬೇರೊಬ್ರು ನೆಂಟಿ ನಿನ್ನ ಅನ್ಸ್ವತ್ತಲ್ಲ. ಅವಾಗ ನೀನು ನನ್ನ ಹುಡುಗಿ ಆಗಿದ್ದೆ, ನನ್ನ ಕರ್ತವ್ಯ ಆಗಿತ್ತು ನೋಡ್ಕೊಳ್ಳೋದು. ಈಗ ನೀನು ಬೇರೆ ಯಾರಿಗೋ ಹೆಂಡ್ತಿ ಆಗಿದೆಯಾ. ನಾನೀಗ ನಿನ್ನೂ ನೋಡ್ಕೊಂಡ್ಬಿಟ್ರೆ ಜನ ಎಲ್ಲ ನನ್ನ ತಪ್ಪಾಗಿ ತಿಳ್ಕೊತಾರೆ. ನೋಡು, ನೀನು ಈಗ ಸದ್ಯದ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ನನಗೂ ಅಷ್ಟೇ ನಿನ್ನ ಥರನೇ ಆಗಿತ್ತು ಪರಿಸ್ಥಿತಿ. ನೀನು ನನ್ನ ಕೈ ಬಿಟ್ಟು ಹೋದಾಗ, ವಿಷ ಕುಡ್ದು ಹಾಸ್ಪಿಟಲಲ್ಲಿ ಮನಿಕೊಂಡಿದ್ದಾಗ ನಾನು ಯಾಕೆ ಬದುಕಿದ್ದೀನಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಆದರೆ ಈಗ ನನ್ನ ಜೀವನ ಸರಿ ಹೋಯ್ತಲ್ಲ. ನೋಡು, ನಾನು ಸರಿ ಮಾಡ್ಕೊಂಡೆ ನನ್ನ ಜೀವನನ. ನಿನ್ನ ಜೀವನ ನೀನೇ ಸರಿ ಮಾಡ್ಕೋಬೇಕು. ಅದೇನು ಮಾಡ್ತೀಯೋ, ಕೂಲಿನಾಲಿಗೆ ಹೋಗ್ತೀಯೋ, ಕಷ್ಟಪಡ್ತೀಯೋ, ಏನು ಮಾಡ್ತೀಯೋ ಅದೆಲ್ಲ ನಿನಗೆ ಬಿಟ್ಟಿದ್ದು. ಆದರೆ ನನ್ನ ಕಡೆಯಿಂದ ಮಾತ್ರ ನಿಂಗೆ ಯಾವುದೇ ಸಪೋರ್ಟ್ ಇಲ್ಲ. ಹೀಗೆ ಹೇಳ್ಬಿಟ್ಟಿದ್ದೀನಿ. ಪ್ಲೀಸ್ ಜಾಸ್ತಿ ನೀನು ನನ್ನ ಬಲವಂತ ಮಾಡಿ ಹಂಗೆ ಹಿಂಗೆ ಅಂತ ಮಾತ್ರ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ. ಹೋಪ್ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೋತೀನಿ. ಸರಿ, ನಾನಿನ್ನು ಬರ್ತೀನಿ. ಮತ್ತೆ ಯಾವತ್ತೂ ನನಗೆ ಸಿಗಬೇಡ ನೀನು. ಅಚ್ಚು, ತಪ್ಪಾಗೋಯ್ತು ಅಚ್ಚು. ನಾನು ಅವಾಗ ನಿನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ ಅಚ್ಚು. ಆವಾಗೆ ನಾನು ನಿನ್ನ ಜೊತೆನೇ ಇರಬೇಕಿತ್ತು. ಏನೋ ದುಡ್ನಾಸೆ ಅಂತ ಹೇಳ್ಬಿಟ್ಟು ದೌಲತ್ತು ಸಾವುಕಾರತನ ತೋರ್ಸಕ್ಕೆ ಹೋಗ್ಬಿಟ್ಟು ನನ್ನ ಜೀವನ ನಾನೇ ಹಾಳು ಮಾಡ್ಕೊಬಿಟ್ಟೆ. ಬಂಗಾರನ ಬಿಟ್ಬಿಟ್ಟು ಯಾವುದೋ ತಗುಡಿಗೆ ಆಸೆ ಪಟ್ಟು ಹೋಗ್ಬಿಟ್ಟೆ. ನಾನ್ದೇನೆ ನಿಯತ್ತಿ ತಪ್ಪಾಗೋಯ್ತು. ನಾನೇ ತಪ್ಪು ಮಾಡ್ಕೊಂಬಿಟ್ಟೆ. ಎಂಥ ದಡ್ ಕೆಲಸ ಮಾಡ್ಕೊಬಿಟ್ಟೆ. ನೀನು ಎಷ್ಟೊಂದು ಇಷ್ಟಪಡ್ತಿದ್ದೆ ಅಚ್ಚು, ನನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ. ಜೀವನದಾಗ ದುಡ್ಗಿನ ಪ್ರೀತಿನೇ ಮುಖ್ಯ ಅಂತ ಅರ್ಥ ಆಯ್ತಾಯ್ತು ನನಗೆ. ಈಗ ಅರ್ಥ ಆಗಿ ಏನೂ ಪ್ರಯೋಜನ ಇಲ್ಲ. ಕಾಲ ಮಿಂಚೋಗ್ಬಿಟ್ಟೈತೆ. ಸರಿ, ದೇವ್ರು ಒಳ್ಳೇದು ಮಾಡಲಿ. ನಿನಗೆ ಬೇಕಾದ್ರೆ ಏನಾದರೂ ಕೈಲಾದರೆ ನಾನು ಏನಾದರೂ ನಿನಗೆ ಸಹಾಯ ಮಾಡ್ತೀನಿ, ಕೆಲಸ ಕೊಡಿಸ್ತೀನಿ. ಅಷ್ಟು ಬಿಟ್ಟರೆ ನಾನು ನಿನ್ನ ಜೊತೆ ಇರೋದು, ನಿನ್ನ ಲವ್ ಮಾಡೋದು, ನಿನ್ನ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ನೀನು ಕನಸಲ್ಲೂ ಅನ್ಕೋಬೇಡ. ನಾನು ಮಹಾನೇ ಮದುವೆ ಮಾಡ್ಕೊಳ್ಳೋದು. ಅವಳ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ನನಗೋಸ್ಕರ ಅವಳು ತುಂಬಾ ತ್ಯಾಗ ಮಾಡಿಬಿಟ್ಟವಳೆ. ಅವಳನ್ನ ಬಿಟ್ಬಿಟ್ಟು ನಾನಾದರೂ ನಿನ್ನ ಮದುವೆ ಮಾಡ್ಕೊಂಬಿಟ್ರೆ ಆ ದೇವ್ರು ಮೆಚ್ಚಲ್ಲ ಅಂತ ಅನ್ಕೊತೀನಿ. ಸರಿನಾ? ಏನಾದರೂ ಟ್ರೈ ಮಾಡ್ತೀನಿ. ಕೆಲಸ ಏನಾದರೂ ಬೇಕಾದರೆ ಕೊಡಿಸ್ತೀನಿ. ಅಷ್ಟು ಬಿಟ್ಟು ನನ್ನ ಕೈಯಿಂದ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಗುಡ್ ಬಾಯ್. ಮತ್ತೆ ಯಾವತ್ತೂ ಈ ಥರ ನನ್ನ ಹಿಂದೆ ಬಂದುಬಿಟ್ಟು ಮಾತಾಡಬೇಕು ಅಂತ ಅನ್ಬೇಡ. ಊರು ಜನ ನೋಡಿದ್ರು ತುಂಬ ಕೆಟ್ಟದಾಗ ಅನ್ಕೋತಾರೆ. ಅಚ್ಚು, ಹಂಗಾದ್ರೆ ನಿನಗೆ ನನ್ನ ಮ್ಯಾಲೆ ಪಿರುತಿ ಇಲ್ವಾ? ಇದೇನೇ ನಿಯ ಕೊನೆ? ಮತ್ತೆ ನಿನಗೆ ನನ್ನ ಮೇಲೆ ಯಾವತ್ತೂ ಪಿರುತಿ ಬರೋದಿಲ್ವಾ? ಆ ಮಹಾ ಏನಾದರೂ ನಿನಗೆ ಕೈ ಕೊಟ್ಬಿಟ್ರೆ, ಮಹಾ ಕೈ ಕೊಟ್ಟರೆ ನಿಜವಾಗೂ ನೀನು ನನಗೆ ಸಿಗ್ತೀಯ ತಾನೇ? ಅಂದರೆ ಮಹಾಗೂ ಮನಸ್ಸು ಬದಲಾಗ್ಬಿಟ್ಟು ಬೇರೆ ಹುಡುಗನ ಯಾರನ್ನಾದರೂ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರೆ ಅವಾಗೂ ನಿನ್ನ ಮನಸ್ಸಲ್ಲಿ ನಾನು ಬರ್ತೀನಿ ತಾನೇ? ಹೇಳು. ನೀನು ಇನ್ನೂ ಬದಲಾಗಿಲ್ಲ ರಚ್ಚು. ಬದಲಾಗೋದು ಇಲ್ಲ ನೀನು. ನಾನೇನು ಹೇಳಿದೆ ಬದಲಾಗಲ್ಲ ಅಂತ ಹೇಳೋದಕ್ಕೆ? ಹೆಂಗೆ ಹೇಳ್ತಾನೆ ಅಂದರೆ, ಅಲ್ಲ ಇಷ್ಟು ಬೇಗ ಪಿರುತಿ ಹೊಂಟೋಗ್ಬಿಡ್ತಾ ಇವನಿಗೆ. ನನ್ನ ಮ್ಯಾಲೆ ಎಷ್ಟೊಂದು ಪಿರುತಿ ಇಕ್ಕೊಂಡಿದ್ದೆ. ಅದು ಹೆಂಗೆ ಒಂದೇ ಕ್ಷಣಕ್ಕೆ ಹೋಗೋಕ್ಕಾಯ್ತದೆ? ಎಲ್ಲರೂ ಹೇಳ್ತಾರೆ ಪಿರುತಿ ಹಂಗಿರ್ತದೆ ಹಿಂಗಿರ್ತದೆ ಅಂತ ಹೇಳ್ಬಿಟ್ಟು, ಇವನು ನೋಡಿದ್ರೆ ಯಾವ ಪಿರುತಿನೂ ಇಲ್ಲ. ಈಗ ನಾನೇನಾದರೂ ಅಚ್ಚು ಅಂತ ಓಡಾಡಿದ್ರೆ ನನಗೇನು ಯೂಸ್ ಆಗಲ್ಲ. ಹೀಗಿನ 4-5 ದಿನದಾಗೆ ನನ್ನ ಜೀವನ ಏನು ಮಾಡಬೇಕು ಅಂತ ರೂಪಿಸ್ಕೋಬೇಕು. ಕೆಲ್ಸಕ್ಕೆ ಹೋಗ್ಬಿಡ್ಲಾ? ಅದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇನ್ನು 5 ದಿನದಾಗೆ ಯಾವ ಹುಡುಗ ಸಿಗ್ತಾನೆ ಮದುವೆ ಮಾಡ್ಕೊಂಡು ಸೆಟ್ಲಾಗೋಕ್ಕೆ? ಯಾರೂ ಸಿಗೋಕ್ಕಿಲ್ಲ. ಸುಮ್ಮನೆ ಮರುವ ದಿನಗೆ ಕೆಲಸಕ್ಕೆ ಹೋಗ್ಬಿಡ್ತೀನಿ. ನನ್ನ ಯೋಗ್ಯತೆಗೆ ಮುಚ್ಕೊಂಡು ಅವತ್ತೇ ಓದಿದಿದ್ರೆ ಚೆನ್ನಾಗಿ ಇದೆಲ್ಲ ಆಗದ. ನಾನು ಒಂದು ಡಿಗ್ರಿ ಮಾಡ್ಕೊಂಡಿದ್ದಿದ್ರೆ ಯಾವುದೋ ಒಂದು ಕೆಲಸ ಸಿಕ್ಕಿರೋದು, ಲೆಕ್ಕ ಬರೆಯೋ ಕೆಲಸನೋ ಕಂಪ್ಯೂಟರ್ ಕೆಲಸನೋ ಸಿಕ್ಕಿರೋದು. ನಾನು ದೌಲತ್ತು ದುರಂಕಾರ ಬಿದ್ಕೊಂಡು ಅಲ್ಲಿ ಒಬ್ಬರು ನನ್ನ ಮಗನ ಜೊತೆ ಬೈಕಾಗಿ ಓಡಾಡಿ ಇವತ್ತು ನೋಡಿದ್ರೆ ಈ ಕಡೆ 4 ಅಕ್ಷರನೂ ಕಲಿದಿದ್ದಂಗೆ ಆಗ್ಬಿಟ್ಟು PUC ಮಾಡಿದ್ದೀನಿ. ಅಂದರೆ ಯಾರು ಕೆಲಸ ಕೊಟ್ಟಾರ ನನಗೆ ಸರಿಯಾಗಿ? ನೋಡೋಣ. ನಿಮಗೆ ಯಾರ್ಯಾರ ಜೀವನದಾಗ ಅನ್ಸೈತೆ ಓದಬೇಕಿತ್ತು ತಪ್ಪು ಮಾಡಿಬಿಟ್ಟೆ ಓದೋ ಟೈಮಾಗೆ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆಲ್ಲ ಅನ್ಸೈತೆ ಕಮೆಂಟ್ ಮಾಡಿ. ನನಗಂತೂ ಈಗ ಅನ್ನಿಸ್ತೈತೆ ಓದೋ ಟೈಮಾಗ ಓದಬೇಕಿತ್ತು, ಪಿಕ್ಚರು ಅಂತ ಹೇಳ್ಬಿಟ್ಟು ಓಡಾಡಬಾರ್ದಾಗಿತ್ತು. ಓದೋ ಟೈಮಾಗ ಓದಿದ್ರೆ ಇಂಥ ಪರಿಸ್ಥಿತಿ ಯಾಕೆ ಬರೋದು ಹೇಳ್ರಿ ನನಗೆ? ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಸುಖವಾಗಿರ್ತಾ ಇದ್ದೆ, ಎಂಥದೋ ಒಂದು ಆಫೀಸರ್ ಹಾಕೊಂಡು. ನಿಮಗೆಲ್ಲ ಹಿಂಗೆ ಅನ್ಸೈತಾ ಹೇಳಿ? ಯಾರನ್ನೂ ಓದೋದು ಬಿಟ್ಬಿಟ್ಟು ನನ್ನಂಗೆ ಅಲ್ಲ ಟೊಪ್ಪಿ ಥರ ಮಾತ್ರ ಆಗಬೇಡಿ. ನನ್ನ ಥರ ಅಲ್ಲ ಟೊಪ್ಪಿ ಆಗ್ಬಿಟ್ರೆ ಈ ಕಡೆ ಎಲ್ಲ ಕಳ್ಕೊಬಿಟ್ಟು ಈಗ ನಡುಬೀದಿನ ನಿಂತ್ಕೊಬಿಡ್ತೀವಿ. ಅವಾಗ ಯಾರನ್ನೂ ನಾವು ಸಹಾಯ ಮಾಡೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ನಾವೀಗ ಹಿಂಗೆ ಕೂಲಿನಲ್ಲಿ ಮಾಡಬೇಕಾಯ್ತದೆ.